ವೆಲ್ಕಮ್ ಟು ಶ್ರೀಕೃಷ್ಣ ಕನ್ನಡ ಯೂಟ್ಯೂಬ್ ಚಾನಲ್. ಈ ವಿಡಿಯೋದಲ್ಲಿ ನಾವು ಲವ್ ಫೇಲ್ಯೂರ್ನಿಂದ ಆಚೆ ಬರೋದು ಹೆಂಗೆ, ಆ ಡಿಪ್ರೆಷನ್ನಿಂದ ಹೇಗೆ ಆಚೆ ಬರಬೇಕು, ನಾವು ಏನು ಮಾಡಬೇಕು ಅನ್ನೋದನ್ನ ನೋಡೋಣ. ಮನುಷ್ಯ ಜೀವನದಲ್ಲಿ ಪ್ರೀತಿಯು ಅತ್ಯಂತ ಮುಖ್ಯವಾದ ಒಂದು ಭಾವನೆ. ಪ್ರೀತಿಯು ನಮ್ಮ ಜೀವನವನ್ನು ಸೌಂದರ್ಯಮಯವಾಗಿಸುತ್ತದೆ, ಜೀವನದ ಉತ್ಸಾಹವನ್ನು ಹೆಚ್ಚಿಸುತ್ತದೆ. ಆದರೆ ಕೆಲವೊಮ್ಮೆ ನಾವು ಪ್ರೀತಿಯಲ್ಲಿ ಸೋಲಬಹುದು. ಈ ಪ್ರೀತಿ ಸೋಲಿನ ಅನುಭವವನ್ನು ಹೇಗೆ ನಿಭಾಯಿಸಬೇಕು ಎಂಬುದನ್ನು ಅರಿತುಕೊಳ್ಳುವುದು ಬಹಳ ಮುಖ್ಯವಾಗಿದೆ. ಪ್ರಾರಂಭದಲ್ಲಿ ನಿಮ್ಮ ಭಾವನೆಗಳನ್ನು ಒಪ್ಪಿಕೊಳ್ಳಿ. ಪ್ರೀತಿ ಸೋಲಿನಿಂದ ಹೊರಬರಲು ಮೊದಲ ಹೆಜ್ಜೆ ನಿಮ್ಮ ಭಾವನೆಗಳನ್ನು ಒಪ್ಪಿಕೊಳ್ಳುವುದು. ನೋವು, ದುಃಖ, ಕೋಪ ಮತ್ತು ನಿರಾಶೆ ಎಲ್ಲ ಸಹಜವಾದ ಭಾವನೆಗಳು. ಈ ಭಾವನೆಗಳನ್ನು ಒಪ್ಪಿಕೊಂಡು ಅವುಗಳನ್ನು ನಿಮ್ಮ ಮನಸ್ಸಿನಲ್ಲಿ ಗುರುತಿಸಿ. ನೀವು ಪ್ರೀತಿಯಲ್ಲಿ ಸೋತರೆ ನೀವು ಒಬ್ಬರೇ ಅನುಭವಿಸುತ್ತಿಲ್ಲ. ಪ್ರೀತಿಯಲ್ಲಿ ಸೋಲುವುದು ಸಾಮಾನ್ಯ ಮತ್ತು ನೈಸರ್ಗಿಕವಾಗಿದೆ. ನಿಮ್ಮ ಸ್ನೇಹಿತರೊಂದಿಗೆ, ಕುಟುಂಬ ಸದಸ್ಯರೊಂದಿಗೆ ಅಥವಾ ವಿಶ್ವಾಸಾರ್ಹ ವ್ಯಕ್ತಿಗಳೊಂದಿಗೆ ನಿಮ್ಮ ಭಾವನೆಗಳನ್ನು ಹಂಚಿಕೊಳ್ಳಿ. ಇದರಿಂದ ನಿಮ್ಮ ಹೃದಯ ಹಗುರವಾಗುತ್ತದೆ ಮತ್ತು ನೀವು ಆ ಭಾವನೆಗಳನ್ನು ಉತ್ತಮವಾಗಿ ನಿಭಾಯಿಸಬಹುದು. ಹೊಸ ಹವ್ಯಾಸಗಳನ್ನು ತಾಳಿಕೊಳ್ಳಿ. ನಿಮ್ಮ ಮನಸ್ಸನ್ನು ಬೇರೆ ಕಡೆಗೆ ತೊಡಗಿಸಲು ಹೊಸ ಹವ್ಯಾಸಗಳನ್ನು ತಾಳಿಕೊಳ್ಳುವುದು ಅತ್ಯಂತ ಮುಖ್ಯ. ಕಲೆ, ಸಂಗೀತ, ಕ್ರೀಡೆ, ಯೋಗ ಇತ್ಯಾದಿ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಳ್ಳಿ. ಹವ್ಯಾಸಗಳು ನಿಮ್ಮ ಮನಸ್ಸನ್ನು ತಣಿಸಲು ಮತ್ತು ಆಕರ್ಷಿಸಲು ಸಹಾಯ ಮಾಡುತ್ತದೆ. ಯೋಗ ಮತ್ತು ಧ್ಯಾನವನ್ನು ಅಳವಡಿಸಿಕೊಳ್ಳಿ. ಯೋಗ ಮತ್ತು ಧ್ಯಾನ ಮಾಡುವುದು ನಿಮ್ಮ ಮನಸ್ಸನ್ನು ಶಾಂತಗೊಳಿಸುತ್ತದೆ. ಧ್ಯಾನವು ನಿಮ್ಮ ಆಂತರಿಕ ಶಕ್ತಿಯನ್ನು ಹೆಚ್ಚಿಸುತ್ತದೆ ಮತ್ತು ಯೋಗವು ನಿಮ್ಮ ದೇಹದ ಆರೋಗ್ಯವನ್ನು ಸುಧಾರಿಸುತ್ತದೆ. ಪ್ರತಿದಿನ ಯೋಗ ಮತ್ತು ಧ್ಯಾನ ಮಾಡುವುದರಿಂದ ನಿಮ್ಮ ಭಾವನೆಗಳನ್ನು ನಿಯಂತ್ರಣದಲ್ಲಿರಿಸಬಹುದು. ಆರೋಗ್ಯಕರ ಜೀವನ ಶೈಲಿಯನ್ನು ಅನುಸರಿಸಿ. ಆರೋಗ್ಯಕರ ಆಹಾರ ಸೇವನೆ, ಸಮರ್ಪಕ ನಿದ್ರೆ ಮತ್ತು ನಿಯಮಿತ ವ್ಯಾಯಾಮವು ನಿಮ್ಮ ಶರೀರದ ಮತ್ತು ಮನಸ್ಸಿನ ಆರೋಗ್ಯವನ್ನು ಸುಧಾರಿಸುತ್ತದೆ. ಆಹಾರವು ನಿಮ್ಮ ಮನೋವೃತ್ತಿಯನ್ನು ಹೆಚ್ಚು ಪರಿಣಾಮಕಾರಿಯಾಗಿ ಪ್ರಭಾವಿಸುತ್ತದೆ. ಅತಿಯಾದ ಮದ್ಯಪಾನ ಅಥವಾ ತಂಬಾಕು ಸೇವನೆಗೆ ದೂರವಿರಿ. ಪ್ರೋತ್ಸಾಹಕರ ವಿಷಯಗಳನ್ನು ಓದಿ. ಪುಸ್ತಕಗಳು, ಲೇಖನಗಳು ಮತ್ತು ಪ್ರೇರಣಾದಾಯಕ ಕಥೆಗಳು ನಿಮ್ಮ ಮನಸ್ಸನ್ನು ಉತ್ತಮಪಡಿಸಲು ಸಹಾಯ ಮಾಡುತ್ತವೆ. ಮಹನೀಯ ವ್ಯಕ್ತಿಗಳ ಜೀವನ ಕಥೆಗಳನ್ನು ಓದಿ. ಅವುಗಳಲ್ಲಿ ನಿಮಗೆ ಸ್ಫೂರ್ತಿ ನೀಡುವಂತಹ ಕೆಲವು ಅಂಶಗಳನ್ನು ಹಂಚಿಕೊಳ್ಳಿ. ಸೃಜನಾತ್ಮಕ ಬರವಣಿಗೆ ಮತ್ತು ಕಲೆಯನ್ನು ಪ್ರಯತ್ನಿಸಿ. ನಿಮ್ಮ ಭಾವನೆಗಳನ್ನು ಬರವಣಿಗೆಯ ಮೂಲಕ ವ್ಯಕ್ತಪಡಿಸಲು ಪ್ರಯತ್ನಿಸಿ. ಕವನ, ಕಥೆಗಳು, ಡೈರಿ ಬರವಣಿಗೆ ಅಥವಾ ಕಲೆ ಮೂಲಕ ನಿಮ್ಮ ಭಾವನೆಗಳನ್ನು ಹೊರಹಾಕಿ. ಇದರಿಂದ ನೀವು ನಿಮ್ಮ ಭಾವನೆಗಳನ್ನು ಒಳಗೊಳ್ಳಲು ಮತ್ತು ಅವುಗಳನ್ನು ನಿಭಾಯಿಸಲು ಸಹಾಯ ಮಾಡುತ್ತದೆ. ಸಾಮಾಜಿಕ ಸಂಪರ್ಕವನ್ನು ಇಟ್ಟುಕೊಳ್ಳಿ. ನಿಮ್ಮ ಸ್ನೇಹಿತರೊಂದಿಗೆ ಮತ್ತು ಕುಟುಂಬ ಸದಸ್ಯರೊಂದಿಗೆ ಸಮಯ ಕಳೆಯಿರಿ. ಹೊಸ ಸ್ನೇಹಿತರನ್ನು ಹೊಂದಿ ಮತ್ತು ಹೊಸ ಸಾಮಾಜಿಕ ವಲಯವನ್ನು ತಲುಪಲು ಪ್ರಯತ್ನಿಸಿ. ಸಾಮಾಜಿಕ ಸಂಪರ್ಕವು ನಿಮ್ಮ ಮಾನಸಿಕ ಆರೋಗ್ಯವನ್ನು ಸುಧಾರಿಸಲು ಮತ್ತು ಪ್ರೀತಿ ಸೋಲಿನಿಂದ ಹೊರಬರಲು ಸಹಾಯ ಮಾಡುತ್ತದೆ. ಪ್ರೀತಿ ಸೋಲಿನ ನಂತರ ಹೊಸ ಬದಲಾವಣೆಗಳನ್ನು ಸ್ವಾಗತಿಸಿ. ಹೊಸ ಸಾಧನೆಯನ್ನು ಸಾಧಿಸಲು ಪ್ರಯತ್ನಿಸಿ. ಈ ಬದಲಾವಣೆಗಳು ನಿಮ್ಮ ಜೀವನದಲ್ಲಿ ಹೊಸ ಅರ್ಥವನ್ನು ತರುವುದಕ್ಕೆ ನೆರವಾಗುತ್ತದೆ. ನೀವು ಪ್ರೀತಿಯಲ್ಲಿ ಸೋತಿದ್ದೀರಿ ಎಂದರೆ ಅದು ನಿಮ್ಮ ಜೀವನದ ಅಂತ್ಯವಲ್ಲ. ಪ್ರೀತಿ ಮತ್ತು ಒಬ್ಬರೇ ಇರುವುದು ಎರಡು ಬದುಕಿನ ಭಾಗಗಳೇ. ಒಬ್ಬರೇ ಇರುವುದು ನಿಮಗೆ ಸ್ವಾತಂತ್ರ್ಯವನ್ನು ಮತ್ತು ಸ್ವಾವಲಂಬನೆಯನ್ನು ಕಲಿಸುತ್ತದೆ. ನೋವು ಅಲ್ಪಕಾಲದ ಅನಿಸಿಕೆಯಾಗಬಹುದು, ಆದರೆ ಸಮಯವೇ ಉತ್ತಮ ಚಿಕಿತ್ಸೆ.
ನೀವು ಪ್ರೀತಿಯಲ್ಲಿ ಸೋತರೂ ಅದನ್ನು ನಿಭಾಯಿಸಲು ನೀವು ಶಕ್ತರಾಗಿದ್ದೀರಿ. ಕಾಲಕ್ರಮೇಣ ನಿಮ್ಮ ನೋವು ಕಡಿಮೆಯಾಗುತ್ತದೆ ಮತ್ತು ನೀವು ಹೊಸ ಜೀವನವನ್ನು ಆರಂಭಿಸಲು ಸಿದ್ಧರಾಗುತ್ತೀರಿ. ಸಂಗೀತವು ನಮ್ಮ ಮನಸ್ಸನ್ನು ಸುಧಾರಿಸಲು ಶಕ್ತವಾಗಿದೆ. ನಿಮಗೆ ಇಷ್ಟವಾದ ಹಾಡುಗಳನ್ನು ಕೇಳಿ, ಸಂಗೀತವನ್ನು ಆನಂದಿಸಿ. ಇದು ನಿಮ್ಮ ಮನಸ್ಥಿತಿಯನ್ನು ಸುಧಾರಿಸಲು ಸಹಾಯ ಮಾಡುತ್ತದೆ. ನಿಮಗೆ ಇಷ್ಟವಾದ ಚಿತ್ರಗಳನ್ನು ನೋಡಿ, ವಿಶೇಷವಾಗಿ ಪ್ರೇರಣಾದಾಯಕ ಚಿತ್ರಗಳು ಮತ್ತು ಹಾಸ್ಯ ಚಿತ್ರಗಳು ನಿಮಗೆ ಉಲ್ಲಾಸವನ್ನು ನೀಡಬಹುದು. ಹಳೆಯ ನೆನಪುಗಳನ್ನು ಬಿಡುವುದು ಮತ್ತು ಹೊಸ ಜೀವನವನ್ನು ಸ್ವಾಗತಿಸುವುದು ಮುಖ್ಯ. ಹಳೆಯ ನೆನಪುಗಳಲ್ಲಿ ಮುಳುಗಬೇಡಿ. ಜೀವನದಲ್ಲಿ ಅನೇಕ ಸೌಂದರ್ಯಮಯ ಕ್ಷಣಗಳಿವೆ. ಪ್ರಕೃತಿ ಸೌಂದರ್ಯ, ಸಂಗಾತಿಗಳ ಪ್ರೀತಿ, ಸ್ನೇಹಿತರ ಸಾಥ್ ಇವೆಲ್ಲವೂ ಜೀವನದ ಸೌಂದರ್ಯವನ್ನು ಹೆಚ್ಚಿಸುತ್ತದೆ. ಈ ವಿಡಿಯೋ ನಿಮ್ಮೆಲ್ಲರಿಗೂ ಹೇಗೆ ಅನ್ನಿಸ್ತು ಅಂತ ಕಾಮೆಂಟ್ ಮಾಡಿ. ಹಾಗೆ ನಮ್ಮ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಫ್ರೆಂಡ್ಸ್ ಎಲ್ಲರಿಗೂ ಶೇರ್ ಮಾಡಿ. ಈ ವಿಡಿಯೋವನ್ನು ಕೊನೆವರೆಗೂ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು.